ಮಸೀದಿಗೆ ಬೀಗ ಸಿದ್ದರಾಮಯ್ಯಗೆ ಸಿಂಹ ಸವಾಲ್. ಸಿಂಹ ವರ್ಸಸ್ ಟಗರು ಫೈಟ್ ಸಂಚಲನ. ಮಸೀದಿ ರಿಓಪನ್ ವಿಚಾರವಾಗಿ ಭಾರೀ ವಿವಾದ. ಕ್ಯಾತಮಾರನಹಳ್ಳಿ ಮಸೀದಿ ವಿವಾದ ಭಾರೀ ಚರ್ಚೆ. ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸುತ್ತಿದೆ ಅಂತ ಹೇಳಿರುವಂತಹ ಮಾಜಿ ಸಂಸದ ಓಪನ್ ಮಾಡಕೂಡದು ಎಂದಿರುವಂತಹ ಸಿಂಹ ಬಿಜೆಪಿ ಕಾರ್ಯಕರ್ತನಾಗಿ ಸವಾಲ್ ಹಾಕ್ತಿದ್ದೀನಿ ಅಂತ ಹೇಳಿ ಸಿಂಹ ಆರ್ಭಟ ಮಾಡಿದ್ದಾರೆ. ದಮ್ ಇದ್ರೆ ಮಸೀದಿ ಓಪನ್ ಮಾಡಿಸಿ ಅಂತ ಹೇಳಿರುವಂತಹ ಮಾಜಿ ಸಂಸದ. ಕ್ಯಾತಮಾರನಹಳ್ಳಿ ಮಸೀದಿ ರಿಓಪನ್ ವಿಚಾರವಾಗಿ ಟಾಕ್ ವಾರ್ ಶುರು. ಎಸ್, ಮಸೀದಿಯ ವಿಚಾರಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಅಂದ್ರೆ ಟಗರು ವರ್ಸಸ್ ಸಿಂಹ ಫೈಟ್ ಮಾಡ್ಕೊಳ್ತಾ ಇದ್ದಾರೆ, ವಾಕ್ಸಮರ ಮಾಡ್ತಾ ಇದ್ದಾರೆ. ದಮ್ಮಿದ್ರೆ ಮಸೀದಿಯನ್ನ ಓಪನ್ ಮಾಡಿಸಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮೊದಲ ಬಾರಿಗೆ ಸಿಎಂ ಆಗಿದ್ದಾಗ ಗಲಭೆ ದೊಂಬಿಗಳಲ್ಲಿ ಭಾಗವಹಿಸಿದಂತಹ 1600 ದುರುಳರ ವಿರುದ್ಧ 175 ಪ್ರಕರಣಗಳು ಖುಲಾಸೆ ಮಾಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನು ಕೂಡ ಮಾತನಾಡಿದ್ದಾರೆ. ಆ ಎಲ್ಲಾ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡು ತಾಲಿಬಾನ್ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ. ಕೊಡಗಿನಲ್ಲಿ ಕುಟ್ಟಪ್ಪ ಹತ್ಯೆ, ಬೆಂಗಳೂರಿನ ರುದ್ರೇಶ್ ಹತ್ಯೆ ವಿಚಾರವಾಗೂ ಕೂಡ ಇವರು ಮಾತನಾಡಿದ್ದಾರೆ. ರಾಜು ಹತ್ಯೆಯಾದ ಬಳಿಕ ಮಸೀದಿ ಬಂದ್ ಮಾಡಿಸಿದ್ರು. ಅವತ್ತು ಸಿದ್ದರಾಮಯ್ಯ ಅವರ ಬಂದ ಮೇಲೆ, ಅಂದ್ರೆ ಸಿದ್ದರಾಮಯ್ಯ ಅವರು ಬಂದ ಮೇಲೆ ಆಗಿರುವಂತಹ ಮಸೀದಿ ಓಪನ್ ಮಾಡಲು ಈಗ ಮುಂದಾಗಿದ್ದಾರೆ ಎನ್ನುವಂತಹ ವಿಚಾರವನ್ನ ಮಾತನಾಡಿದ್ದಾರೆ. ಎಸ್, ದಮ್ ಇದ್ರೆ ಆ ಒಂದು ಮಸೀದಿಯನ್ನ ರಿಓಪನ್ ಮಾಡಿಸಿ ಅಂತ ಹೇಳಿ ಸಿಂಹ ಟಗರಿಗೆ ಆವಾಜನ್ನ ಹಾಕಿದ್ದಾರೆ.